ಜೀವನದಲ್ಲಿ ನನಗೆ ಇವ್ರ ಅಪ್ಪ ಆಗಿರಬಾರ್ದಾಗಿತ್ತು, ನನಗೆ ಇವ್ರ ಅಮ್ಮ ಆಗಿರಬಾರ್ದಾಗಿತ್ತು, ನನಗೆ ಇವಳು ತಂಗಿ ಆಗಿರಬೇಕಾಗಿತ್ತು, ನನಗೆ ಇವಳು ಹೆಂಡತಿ ಆಗಿರಬಾರ್ದಾಗಿತ್ತು, ನನಗೆ ಇವಳು ಮಗ ಆಗಿರಬಾರ್ದು, ಈ ಥರ ಆಲೋಚನೆ ಇದೆಯಲ್ಲ, ಇದಕ್ಕಿಂತ ಅನ್ಹೆಲ್ದಿ ಥಾಟ್ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಲ್ಲಿ. ಯಾಕೆ ಅಂದರೆ ಇವ್ರುಗಳೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಚಾರವನ್ನು ಅರಿವಿಗೆ ಮೂಡ್ಸೋಕ್ಕಾಗಿಯೇ ಅವ್ರು ಬಂದಿದ್ದಾರೆ. ಆದರೆ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಯಾವುದು ಬೇಸಿಕ್ ನಾಲೆಡ್ಜೇ ಇಲ್ವಲ್ಲ, ಬೇಸಿಕ್ ನಿಮಗೆ ಫಂಡಮೆಂಟಲ್ಸೇ ಇಲ್ವಲ್ಲ. ಇವ್ರ ಮಗ ಆಗಿ ಯಾಕೆ ಬಂದರು, ಇವ್ರ ವೈಫ್ ಆಗಿ ಯಾಕೆ ಬಂದರು, ನಿಮಗೆ ಯಾಕೆ ಇಲ್ಲಿ ಕಿರುಕುಳ ಅಂತ ಅನಿಸಿದೆ, ಯಾಕೆ ಅಸಮಾಧಾನ ಇದೆ ಜೀವನದಲ್ಲಿ, ಯಾಕೆ ದುಃಖನೇ ಜಾಸ್ತಿ ಇದೆ, ಬಿಕಾಸ್ ಯು ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಓನ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರೊಸೆಸ್ ಅಂತ. ಸೇಮ್ ಟೈಮಲ್ಲಿ ನಿಮ್ಮ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಅವ್ರು ಯಾವ್ಯಾವ ಥರ ಇದ್ದಾರೆ ಅಂತಲೇ ನಿಮ್ಗೆ ಅರ್ಥ ಆಗಿದ್ದಕ್ಕೋಸ್ಕರ ನಿಮ್ಗೆ ಯಾವಾಗಲೂ ವೈಮನಸ್ಸೆ ಆಗ್ತಿರುತ್ತೆ, ದುಃಖ ಆಗ್ತಿರುತ್ತೆ, ಬೇಜಾರಾಗ್ತಿರುತ್ತೆ, ಅಳುನೂ ಬರುತ್ತೆ, ಕೋಪನೂ ಬರುತ್ತೆ. ಆವಾಗ ಸಂಬಂಧಗಳೆಲ್ಲ ಹಾಳಾಗ್ತಾ ಹೋಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಯುನೀಕ್ ಟ್ರೂತಲ್ಲಿ 5 ಜನ ಥಿಂಕರ್ಸ್ ಏನಿದ್ದಾರೆ, ಇವ್ರು ಯಾವ್ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ. ಫ್ಯಾಮಿಲಿ ಕೌನ್ಸಿಲಿಂಗ್ಸ್ಗಳನ್ನ ಮಾಡಿ, ಕಪಲ್ ಕೌನ್ಸಿಲಿಂಗು ಮಾಡ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗು ಮಾಡ್ತೀವಿ.